ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಫೀಲಿಂಗ್ ಆಗೈತೆ. ಒಟ್ಟು ಸೂಪರ್ ಆಗಿದೆ. ಈಗ ನಾಯಿನ ಇಟ್ಕೊಂಡು ಹಾ. ಮಾಡಿರೋಂಥ ಕಥೆ. ಇಲ್ಲ ಸೂಪರ್ ನಾಯಿ ಅಂದ್ರೆ ನಿಯತ್ತಿಗೆ ಸೂಪರ್ ಆಗೈತೆ. ಫಸ್ಟ್ನೇದಿಂತ ಇದೇ ಚೆನ್ನಾಗಿರೋದು, ಒಳ್ಳೆ ಎಮೋಷನ್ ಐತೆ, ರಿಚ್ ಆಗಿದೆ ಅಣ್ಣ, ಸೂಪರ್ ಆಗಿದೆ. ಸೂಪರ್ ನೋಡ್ಬೋದು, ಎಲ್ಲರೂ ನೋಡ್ಬೋದು. ಹೇಗಿತ್ತಪ್ಪ ಸಿನಿಮಾ? ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತಪ್ಪ? ಹಾಂ ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯಿತು. ಅಲ್ಲ ನಿನಗೆ ನಿನಗೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಫುಲ್ ಪಿಕ್ಚರೇ ಇಷ್ಟ ಆಯಿತು. ಹೌದಾ? ನಾಯಿ ಇಷ್ಟ ಆಯ್ತಾ? ಮ್ಯಾಮ್ ಸೊ ವಂಡರ್ಫುಲ್ ಮೂವಿ ಸರ್, ಎಲ್ಲರೂ ಬಂದು ನೋಡಬೇಕು. ಎಸ್ಪೆಷಲಿ ಮಕ್ಕಳು ಪ್ರಾಣಿಗಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನೋಡಬೇಕು. ಸ್ಟಾರ್ಟಿಂಗ್ ಅಳಕ್ಕೆ ಶುರು ಮಾಡಿ ಬರೋವರೆಗೂ ಹೋಗ್ತೀವಿ. ಸೊ ವಂಡರ್ಫುಲ್ ಮೂವಿ ಸರ್, ವೆರಿ ನೈಸ್. ಸೊ ಅಂದ್ರೆ ಏನು ಆಕ್ಚುಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಏನ್ ಇಷ್ಟ ಆಯ್ತು? ಫಸ್ಟ್ ಆಫ್ ಆಲ್ ಅಷ್ಟೇ, ಅದು ಅವ್ನು ಎಷ್ಟು ಒಂದು ಪ್ರಾಣಿಗೋಸ್ಕರ ಎಷ್ಟು ಇಷ್ಟಪಡ್ಬೋದು ಒಂದು ವ್ಯಕ್ತಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ವಂಡರ್ಫುಲ್. ಸರ್ ಮೂವಿ ನೋಡಿದ್ರಲ್ಲ ಏನು? ತುಂಬ ಚೆನ್ನಾಗಿದೆ ಸರ್. ಬೇರೆ ಭಾಷೆ ಮೂವಿ ನೋಡೋದಕ್ಕಿಂತ ಈ ಕನ್ನಡ ಮೂವಿ, ನಮ್ಮ ಕನ್ನಡ ಮೂವಿ ನೋಡಬೇಕು. ಹೊಸ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಇವನ್ ಗೌಡ, ಅವನ್ನ ಬೆಳೆಸ್ಬೇಕು, ಇದೇ ನಮ್ಮ ಆಸೆ. ಚೆನ್ನಾಗಿದೆ, ಹೌದಾ? ಎಮೋಷನಲ್ ಇದೆ, ಏನೇನು ಇಷ್ಟ ಆಯ್ತು? ಪೆಟ್ ಅನಿಮಲ್ಸ್ ಚೆನ್ನಾಗಿದೆ, ಹಾಂ ಹಾಂ ಹಾಂ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾಯಿ ಬಗ್ಗೆ ಏನು ಅನ್ಸುತ್ತೆ? ಚೆನ್ನಾಗಿ ಮಾಡಿದೆ, ಅದನ್ನು ನಿಯತ್ತಿನ ಆ್ಯಕ್ಟಿಂಗ್ ಪ್ರಾಣಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದೆ, ಅದು ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಮ್ಯಾಮ್ ಮೂವಿ ನೋಡಿದ್ರಲ್ಲ ಏನು? ಚೆನ್ನಾಗಿತ್ತು. ಹೌದಾ? ಏನು? ನಾಯಿದು ಇಷ್ಟ ಆಯ್ತು. ಹಾಂ ಹಾಂ ಹಾಂ. ತುಂಬಾ ಮನೇಲಿ ನೀವು ಸಾಕಿದ್ದೀರಾ? ಪ್ರಾಣಿಗಳು ಸಾಕಿಲ್ಲ. ಹೌದಾ? ಓಕೆ ಮ್ಯಾಮ್ ಹೇಳಿ ಮ್ಯಾಮ್, ಮೂವಿ ನೋಡಿಲ್ಲ? ತುಂಬ ಚೆನ್ನಾಗಿದೆ ಮೂವಿ. ಹಾಂ ಹಾಂ. ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಓಕೆ ಓಕೆ. ಮತ್ತೆ ಅದು ಒಂದು ನಾಯಿ ಆದ್ರೂ ನಾನು ಯಾರ ಕಡೆ ಹೋಗ್ಬೇಕು ಅನ್ನೋದು ಅದಕ್ಕೂ ಕನ್ಫ್ಯೂಸ್ ಆಗೋಷ್ಟು ಲೆವೆಲ್ಗೆ ಇಷ್ಟಪಡ್ತಾರೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ನೋಡಿ ಖುಷಿ ಆಯ್ತು. ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾರು ಪೆಟ್ಸ್ಗೆ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ, ಯಾರ ಮನೇಲಿ ಪೆಟ್ಸ್ ಇದೆ ಎಲ್ಲರೂ ಬಂದು ನೋಡಿ. ತುಂಬ ಚಾರ್ಲಿ ಮೂವಿಗಿಂತ ತುಂಬ ಎಮೋಷ್ನಲ್ ಆಗಿದೆ, ತುಂಬ ಚೆನ್ನಾಗಿದೆ. ದೊಡ್ಡ ಏಜ್ವರೆಗೂ ಇಷ್ಟ ಆಗುತ್ತೆ ಇದು ಮೂವಿ. ಹೌದು, ತುಂಬ ಇಷ್ಟ ಆಗುತ್ತೆ. ಕಾಮಿಡಿ ಕೂಡ ಇದೆ, ಎಮೋಷ್ನಲ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. 10 ಔಟ್ ಆಫ್ 10 ಕೊಡ್ತೀವಿ. ಯಾಕಂದ್ರೆ ಹಾಂ ಹೌದು, ಥ್ಯಾಂಕ್ ಯು ವೆಲ್ಕಮ್. ಅಕ್ಕ ಮೂವಿ ನೋಡಿದ್ರಲ್ಲ ಏನು? ಮೂವಿ ಚೆನ್ನಾಗಿದೆ ಸರ್. ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಆ ಎಮೋಷನ್ಸ್ ಇದು ಕ್ರಿಯೇಟ್ ಮಾಡಿದಾರಲ್ಲ, ಅದು ತುಂಬ ಚೆನ್ನಾಗಾಗಿದೆ. ಅಂದರೆ ಈಗ ನಾಯಿನ ಬಿಟ್ಕೊಡೋದಕ್ಕೆ ಇಬ್ರಿಗೂ ಇಷ್ಟ ಇಲ್ಲ, ಇಬ್ಬರು ಇಷ್ಟ ಇಲ್ಲದಿದ್ರು ಎಲ್ಲ ಒಟ್ಟಿಗೆ ಆ ವಿಚಾರ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ಅಕ್ಕ ಫ್ಯಾಮಿಲಿನೇ ಬಂದು ಯಾಕೆ ಮೂವಿ ನೋಡಬೇಕು? ಫ್ಯಾಮಿಲಿನೇ ಯಾಕೆ ಬಂದು ಮೂವಿ ನೋಡಬೇಕು ಅಂತ ಹೇಳಿದ್ರೆ ಕೊನೆಗೆ ಅದ್ರ ಥೀಮೇ ಅದೇ ಇದೆ. ಓಕೆ, ಆ ಒಂದು ನಾಯಿಗೋಸ್ಕರ ಆ ಎರಡು ಕುಟುಂಬಗಳು ಒಟ್ಟಿಗೆ ಜೀವಿಸ್ತಾ ಇದ್ದಾವೆ. ಸೊ ಹಾಗಾಗಿ ಚೆನ್ನಾಗಿದೆ. ಮೂವಿ ನೋಡಿದ್ರಲ್ಲ? ತುಂಬ ಚೆನ್ನಾಗಿದೆ ಸರ್, ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿತ್ತು. ಪಾಪನ ಕರ್ಕೊ ಬಂದಿದ್ದೀರಾ? ಮಗಳನ್ನ ಕರ್ಕೊಂಡ್ಬಂದೆ, ಅವಳಿಗೂ ತುಂಬ ಇಷ್ಟ ಆಯಿತು. ನಾಯಿ ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕತೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಬರೀ ಬೇರೆ ಮೂವಿಗಳು ಅಂದರೆ ಬರೀ ಲವ್ ಆ ಥರ ಈ ಥರ ಇರುತ್ತೆ, ಇದು ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ ಸರ್, ಮಕ್ಕಳಿಗೆ ಚೆನ್ನಾಗಿದೆ. ಮಗ ನೀನು ಸಿನಿಮಾ ನೋಡಿದ್ರಲ್ಲ ಏನೇನು ಇಷ್ಟ ಆಯ್ತು? ನನಗೆ ನಾಯಿ ಬಂದು ಅಕ್ಕನ್ನ ಹೋಗಿ ಹಿಂದೆ ಹೋಗಿ ಬಂತು. ಆಮೇಲೆ ಬಂದು ಅಣ್ಣ ಬಂದು ಕರ್ಕೊಂಡೋಗಿದ್ದೆ, ನನ್ಗೆ ಇಷ್ಟ ಆಯ್ತು. ನನ್ಗೆ ಆ ಕ್ಯಾರೆಕ್ಟರಲ್ಲಿ ಆ ನಾಯಿ ಇಷ್ಟ ಆಯ್ತು. ನನಗೆ ತುಂಬಾ ಇಷ್ಟ ಆಗಿದ್ದು ಬಂದ್ಬಿಟ್ಟು ಆ ನಾಯಿ ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಆ ನಾಯಿನ ಕಾಪಾಡ್ದಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಈ ಚಿತ್ರನ ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಸಿನಿಮಾನ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಎಲ್ಲ ಕಲಾವಿದರು ಅಷ್ಟೇ, ಎಲ್ಲ ಅವ್ರವ್ರ ಪಾತ್ರಕ್ಕೆ ಎಲ್ಲ ನ್ಯಾಯ ಕೊಟ್ಟಿದ್ದಾರೆ. ರಾಕೇಶ್ ಅಡಿಗ ಅವರಾಗಿರ್ಬೋದು, ರಚನಾ ಸರ್ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಆ ಸೆಂಟಿಮೆಂಟ್ ಲಾಸ್ಟಲ್ಲಿ ಅದು ಹೇಳಕ್ಕಲ್ಲ, ನೀವು ಬಂದಿದ್ದು ಪಿಕ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅತ್ಯುತ್ತಮವಾಗಿದೆ ಪಿಕ್ಚರ್. ದಯವಿಟ್ಟು ಬಂದು ಈ ಕನ್ನಡ ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಿ ಗೆಲ್ಸ್ಬೇಕಂತ ಕೇಳ್ಕೊತೀನಿ. ಸರ್ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಈ ಸೀನ್ ನನಗೆ ತುಂಬ ಇಷ್ಟ ಆಯಿತು ಅನ್ನೋ ಪಾತ್ರ ಇದೆ ಸರ್. ಸೆಕೆಂಡ್ ಹಾಫಲ್ಲಿ ನೀವು ಎಲ್ಲ ಒಂದು ಸೀನು ಕಣ್ಣು ಆ ಕಡೆ ಈ ಕಡೆ ಎಲ್ಲೂ ಅಲ್ಲಾಡ್ಸೋಕ್ಕಾಗಲ್ಲ. ಎಲ್ಲ ಸೀನು ಅಷ್ಟೇ ಸೂಪರ್ ಆಗಿ ತೆಗೆದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ಅಲ್ಟಿಮೇಟ್ ಆಗಿದೆ ನಿಜವಲ್ಲೂ. ಯಾಕಂದರೆ ನಾವು ನಾಯಿ ಸಾಕಿದ್ವಿ, ಇವರು ಸಾಕಿದ್ದಾರೆ. ಬಟ್ ಈ ನಿಜವಲ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ. ಲಾಸ್ಟ್ ಸೀನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಷ್ಟು ಚೆನ್ನಾಗಿದೆ. ಕಣ್ಣಲ್ಲಿ ಅಷ್ಟು ಚೆನ್ನಾಗಿದೆ ಪಿಕ್ಚರ್ ಬಂದ್ಬಿಟ್ಟು. ಬಟ್ ಕೆಲವೊಬ್ಬರು ನಾಯಿ ಯಾರು ಸಾಕಲಿಲ್ವೋ ಅವರೆಲ್ಲ ಸಾಕಬೇಕು ಅಂತ ನಾನು ಹೇಳ್ತಿದ್ದೀನಿ. ಇಂಥ ನಾಯಿಗಳು ಬ್ಲಡ್ ರಿಲೇಷನ್ ಇದೆ, ಸೂಪರ್ ಆಗಿದೆ, ಒಳ್ಳೆ ಚೆನ್ನಾಗಿ ತೆಗೆದಿದ್ದಾರೆ. ಸಿನಿಮಾ ಸೂಪರ್ ಆಗಿದೆ ಸರ್. ನಿಮ್ಗೆ
ಈ ಪಿಕ್ಚರ್ ಪೆಟ್ ಅನಿಮಲ್ಸ್ ಹಾಕಿರೋರಿಗೆ ತುಂಬಾ ಅದ್ಭುತವಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ ನೋಡೋದೆ. ಆ ಪ್ರೀತಿ ಇಟ್ಕೊಂಡಿರೋರಿಗೆ ತುಂಬಾ ಅರ್ಥ ಆಗುತ್ತೆ ಈ ಪಿಕ್ಚರ್. ನಮಗಂತೂ ತುಂಬ ಇಷ್ಟ ಆಯಿತು. ನಾಯಿ ಮತ್ತು ಅವರು ಹೀರೋಯಿನ್ ಆಗಲಿ, ಅವರು ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಕ್ಟಿಂಗು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು ಸೆಂಟಿಮೆಂಟ್ ಇದೆ ಅದರಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಲಾಸ್ಟಲ್ಲಿ ಸೀನ್ ಬರುತ್ತಲ್ಲ, ಅದು ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಇಬ್ಬರು ಒಂದಾಗ್ತಾರೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ವಿಡಿಯೋ ಹಿಡಿದೆ ಹಾಂ, ನಿಮ್ ಕಣ್ಣಲ್ಲಿ ನೀರಿದೆ ನೋಡಿ. ನಮಗೆ ಈಗ ಹಳೇದು ನಾನು ಫಿಲಮ್ ನೋಡ್ತಿದ್ದೆ, ಶ್ರುತಿ ಅವ್ರದ್ದೆಲ್ಲ ನೋಡ್ತಿದ್ವಲ್ಲ, ಅದೇ ಥರ ಸ್ವಲ್ಪ ಜ್ಞಾಪಕ ಬಂತು. ಸೇಮ್ ಸೆಂಟಿಮೆಂಟ್ ತುಂಬ ನನಗೆ ಎಮೋಷನ್ ಆಗೋಯ್ತು ಸರ್. ಅದರಿಂದ ಈ ನಾಯಿಗಳು ಪ್ರಿಯರು ಯಾರ್ಯಾರಿದ್ದಾರೆ ಅವರೆಲ್ಲ ಬಂದು ನೋಡಲೇಬೇಕಂತ ಪಿಕ್ಚರ್ ಇದು. ತುಂಬ ಚೆನ್ನಾಗಿದೆ ಸರ್. ಚಾರ್ಲಿ ತರನೇ ಇದು ಇಟ್ಟಾಗುತ್ತೆ ಅನ್ನೋದು 100% ಸರ್. ತುಂಬ ಚೆನ್ನಾಗಿದೆ, ಓಡುತ್ತೆ, 100% ಹೋಗುತ್ತೆ. ಎಲ್ಲ ಬಂದು ನೋಡ್ಬೇಕು ಸರ್. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಹಾಯ್ ಮ್ಯಾಮ್, ನೀವು ಮೂವಿ ನೋಡಿದ್ರಲ್ಲ, ನಾಯಿ ಸಾಕಿರೋದು ಓಕೆ, ಆದ್ರೆ ರಿಯಲ್ ಆಗಿ ನೀವು ಆಡಿಯನ್ಸ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಚೆನ್ನಾಗಿ ಬಂದೆ ಸರ್ ಪಿಕ್ಚರ್. ಸರ್ ಅದು ಸ್ಟಾರ್ಟ್ ಆದಾಗೆ ಒಂಥರ ಈ ತರ ಬರ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ಅದು ಕ್ರಿಯೇಟಿವ್ ಯಾಕೆ ತಿರುಗಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಸೂಪರ್ ಸರ್. ಪ್ರಾಣಿ ಜೊತೆಗೆ ನಿಯತ್ತು ಅನ್ನೋದಕ್ಕೆ ಪ್ರಾಣಿ ಅದು ಮನುಷ್ಯ ನಿಯತ್ತಾಗಿದೆ ಅಂದ್ರೆ ಪ್ರಾಣಿನೇ ಎಕ್ಸಾಂಪಲ್. ತುಂಬಾ ಚೆನ್ನಾಗಿದೆ ಫಿಲಿಮು, ತುಂಬಾ ಚೆನ್ನಾಗಿದೆ ಫಿಲಿಮ್. ಫಸ್ಟ್ ಹಾಫ್ ಅಂತೂ ಕಣ್ಣಲ್ಲಿ ನೀರು ಬರುತ್ತೆ, ಸೆಕೆಂಡ್ ಹಾಫ್ ಅಂತೂ ನೋಡಕ್ಕೆ ಆಗಲ್ಲ. ಈಗಲೂ ನಿಮ್ ಕಣ್ಣಲ್ಲಿ ನೀರಿದೆ. ಅದೇನೋ ಗೊತ್ತಿಲ್ಲ ನನಗೆ, ಕಾಕತಾಳಿ ಏನೋ ಗೊತ್ತಿಲ್ಲ. ನಾನು ವಿಡಿಯೋ ಹಿಡಿದವ್ರ ಎಲ್ಲರ ಕಣ್ಣಲ್ಲೂ ಒಂದೊಂದಷ್ಟು ನೀರಿತ್ತು. ಖಂಡಿತ 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 ಇದೆ ಸರ್, ಖಂಡಿತ ಇದೆ. ಪ್ರತಿಯೊಂದು ಕ್ಷಣದಲ್ಲೂ ಓದ್ತಿದ್ದೀನಿ, ಕಣ್ಣೀರು ಬಂದಿದೆ ನನಗೆ ಹಲವಾರು ಸಾರಿ. ಒರ್ಸ್ಕೊಂತಾನೆ ಇದ್ದೆ ಕಣ್ಣೀರ, ಬಟ್ ಅದು ಅಟ್ಯಾಚ್ಮೆಂಟ್ ಅಷ್ಟೇ ಇದೆ. ಅದು ತಿಳ್ಕೊಂಡು ಬದುಕಿದ ಮಾತ್ರ ಮಾನವ ಜನ್ಮ ಸಾರ್ಥಕತೆ ಆಗುತ್ತೆ ಸರ್. ಸೂಪರ್ ಆಗಿ ಬಂದಿದೆ ಸರ್, ಸೂಪರ್ ಬಂದಿದೆ. ಇದೇ ತರ ಇನ್ನು ಮುಂದೆ ಇದೇ ತರ ಬರ್ಲಿ ಅಂತ. ಚಾರ್ಲಿ ಲೆವೆಲ್ಗೆ ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಖಂಡಿತ ಸರ್, ಖಂಡಿತ. ಅದನ್ನು ನೋಡಿದ್ದೀನಿ ನಾನು. ಅದು ನೋಡಿದಾಗ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ.